ಡಯಟ್ ಈ ಪದ ಕೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಬರೋದು ಒಂದೇ ಒಂದು, ನಾನು ಇದನ್ನು ಮಾಡೋಕ್ಕೆ ಆಗಲ್ಲ. ಯಾಕೆ? ಡಯಟ್ ಅಂದಿದ ಕೂಡಲೇ ನಾನ್ ವೆಜ್ ತಿನ್ನಬೇಡಿ ಅಂತಾರೆ. ಬೆಳಗ್ಗೆ ಎದ್ದಿದ ಕೂಡಲೇ ಜೀವನದಲ್ಲಿ ಬಾಯಿಗೆ ಇಡಕ್ಕಾಗದಿರೋಂಥ ಕಷಾಯದಿಂದ ಸ್ಟಾರ್ಟ್ ಮಾಡು ಅಂತಾರೆ, ಸ್ವೀಟ್ ಬಿಟ್ಬಿಡು ಅಂತಾರೆ. ಎಂಥ ದೊಡ್ಡ ಲಿಸ್ಟ್, ಇದನ್ನು ಮಾಡಬೇಡ ಅದನ್ನು ಮಾಡಬೇಡ, ಇನ್ನೇನಿದೆ ತಿನ್ನಕ್ಕೆ ಅಂತ. ಸೊ ಈ ಪದ ಡಯಟ್ ಅಂದ್ರೇ ನಾರ್ಮಲಾಗಿ ಎಲ್ಲರಿಗೂ ಒಂದು ಫೋಬಿಯಾ, ಭಯ ಅಂತ. ಆಮೇಲೆ ಇನ್ನೊಂದಷ್ಟು ಜನ ಹುಟ್ಟಿದಾಗಿಂದ ನಾವು ಊಟ ಮಾಡ್ಕೊಂಡು ಬೆಳೆದಿದ್ದೀವಿ. ಇದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಡಯಟಿಷಿಯನು ಅಥವಾ ನ್ಯೂಟ್ರಿಷನಿಸ್ಟ್ನ ನೋಡಿ ನಾವೇನು ಊಟ ಮಾಡಬೇಕು ಅಂತ ಕೇಳಬೇಕಾಗಿರೋದು ಏನಿದೆ ಯೂಸ್ ಅಂತಾರೆ. ನಮಗೆ ಗೊತ್ತಿಲ್ವಾ ಏನು ಊಟ ಮಾಡಬೇಕು, ನಾವೇನು ತಿಂದರೆ ಚೆನ್ನಾಗಿರ್ತೀವಿ ಅಂತ? ಎಸ್, ನೀವು ಹೇಳೋದು ರಿಗಾರ್ಡಿಂಗ್ ಊಟ 100% ಟ್ರೂ. ಆದರೆ ಡಯಟ್ ಅಂದಿದ ತಕ್ಷಣವೇ ಊಟ ಮಾಡೋಕ್ಕಿಂತ ಹೆಚ್ಚಾಗಿ ಎಲ್ಲ ಬಿಟ್ಬಿಡು ಅಂತ ಹೇಳೋದಲ್ಲ. ಒಂದು ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ ಕೆಲಸ ಏನು? ವೆರಿ ಸಿಂಪಲ್. 5 ಫಿಂಗರ್ಸ್, ಎಲ್ಲ 5 ಬೇರೆ ಬೇರೆ ಇದೆ ಅಲ್ವಾ? ಒಂದು 5 ಫಿಂಗರ್ಸ್ ಬೇರೆ ಬೇರೆ ಇರುವಾಗ ಜೀವನದಲ್ಲಿ ಮನುಷ್ಯರು ನೇಚರ್, ಬಾಡಿ ಟೈಪ್, ಜೆನೆಟಿಕ್ಸ್, ಅವ್ರ ತಾತ ಮುತ್ತಾತ ಕಾಲದಿಂದ ನಿಮ್ಮ ಬಾಡಿ ಮೇಕಪ್ ಏನಿದೆ ಪ್ರತಿಯೊಬ್ಬರಿಗೂ ಅದು ಬೇರೆ ಬೇರೆ ಥರ ಇರುತ್ತೆ. ಜೊತೆಗೆ ನಿಮ್ಮ ಸ್ವಭಾವ, ಒಂದೇ ಮನೇಲಿ ಲೆಟಸೇ ಬ್ರದರ್ಸ್ ಇರ್ತಾರೆ, ಒಬ್ಬರು ಸ್ವಭಾವ ತುಂಬ ಕಾಮ್, ಇನ್ನೊಬ್ಬರು ಸ್ವಲ್ಪ ಶಾರ್ಟ್ ಟೆಂಪರ್ಡ್. ಅಂದರೆ ಸೇಮ್ ಊಟ ಒಂದೇ ಸಮಯದಲ್ಲಿ ಇಬ್ಬರು ಮಾಡಿದಾಗ ಅವರ ದೇಹದಲ್ಲಿ ಅದು ಮಾಡೋವಂಥ ರಿಯಾಕ್ಷನ್ಸ್ ಬೇರೆ ಬೇರೆ ಇರುತ್ತೆ. ಸೊ ಒಂದೇ ಫ್ಯಾಮಿಲಿಯಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿರುತ್ತೆ ಅಂದರೆ ಲೈಫಲ್ಲಿ ಎಂತೆಂಥ ಥರ ಜನ ಇರ್ತಾರೆ. ಸೊ ಅವರ ಬಾಡಿ ಟೈಪ್ ಎಲ್ಲ ಬೇರೆ ಇರುತ್ತಲ್ವ. ಒಂದು ನ್ಯೂಟ್ರಿಷನಿಸ್ಟ್ ಅಥವಾ ಡಯಟಿಷಿಯನ್ ಕೆಲಸ ಏನು ಅಂದರೆ ನಿಮಗೆ ಯಾವ ಊಟ ಯಾವ ಸಮಯದಲ್ಲಿ ಎಷ್ಟು ಕ್ವಾಂಟಿಟಿ ತಗೋಬೇಕು ಇದನ್ನು ಒಂದು ಆವ್ರೇಜ್ ಮಾಡಿ ನಿಮಗೆ ಕೊಟ್ಟಾಗ ಅದನ್ನು ನೀವು ಪಾಲಿಸಿದಾಗ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಫ್ಯೂಚರ್ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆದಷ್ಟು ನಾವು ಅವಾಯ್ಡ್ ಮಾಡಬೇಕಂದ್ರೆ ಇವತ್ತು ನೀವು ತಗೊಳ್ಳೋ ನಿಮ್ಮ ಊಟದ ನಿರ್ಧಾರ ಮೇಲೆ ಅದು ಕಂಪ್ಲೀಟ್ ಡಿಪೆಂಡ್ ಆಗಿರುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಡಯಟ್ ಅನ್ನೋದು ಯಾವ ಊಟ ಎಷ್ಟು ಕ್ವಾಂಟಿಟಿ ಯಾವ ಸಮಯದಲ್ಲಿ ತಗೊಂಡಾಗ ನಿಮ್ಮ ಹೆಲ್ತ್ ದಿ ಬೆಸ್ಟ್ ಇರುತ್ತೆ, ಬಿಗ್ ಗ್ರೀನ್ ಟಿಕ್ ಇರುತ್ತೆ. ದ್ಯಾಟ್ ಈಸ್ ವಾಟ್ ಅ ಡಯಟಿಷಿಯನ್ ಡಸ್.